ನಮಸ್ಕಾರ. ಇಂದಿನ ಸ್ಪಿರಿಚುವಲ್ ಜರ್ನಿಯಲ್ಲಿ ಕರ್ಮ ನಮ್ಮ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ. ನನ್ನ ಹತ್ರ ಬರುವಂಥ ಎಷ್ಟೋ ಕ್ಲೈಂಟ್ಸ್ ಅಥವಾ ಆಕಾಶಿಕಲ್ಲಿ ಎಷ್ಟೋ ಜನ ಕ್ಲೈಂಟ್ಸ್ ಕೇಳ್ತಾರೆ, ನನಗೆ ಯಾಕೆ ಈ ಥರ ಆಗ್ತಾ ಇದೆ, ಅಥವಾ ಹೋದ ಜನ್ಮದಲ್ಲಿ ನಾನು ಏನಾದ್ರು ತುಂಬ ಪಾಪ ಮಾಡಿಬಿಟ್ಟಿದ್ದೀನ, ಅಥವಾ ನನಗೆ ಯಾಕೆ ಈ ಥರ ನನಗೆ ಪದೇ ಪದೇ ನನ್ನ ಲೈಫಲ್ಲಿ ಈ ಥರ ಆಗ್ತಾ ಇದೆ, ಯಾಕೆ ಈ ಪ್ಯಾಟರ್ನಿಂದ ನಂಗೆ ಆಚೆಗೆ ಬರೋಕ್ಕಾಗ್ತಿಲ್ಲ. ಇದಕ್ಕೆ ಮೇನ್ ಕಾರಣ ಏನು ಅಂತಂದರೆ, ಈವನ್ ಹೋದ ಜನ್ಮದಲ್ಲಿ ಕೂಡ ಇವ್ರಿಗೆ ಎಮೋಷನ್ಲಿ ಇದೇ ಥರನೇ ಇವ್ರಿಗೆ ಮೋಸ ಆಗಿರುತ್ತೆ. ಯಾವುದೇ ಥರ ಇವರು ಬೌಂಡ್ರೀಸ್ ಹಾಕಿರೋದಿಲ್ಲ ಎಮೋಷನ್ಸ್ಗೆ. ಆ ಎಮೋಷನ್ ಎಲ್ಲ ಸಪ್ರೆಷನ್ ಮಾಡ್ಕೊಂಡು ಅದೇನಾಗುತ್ತೆ, ನಮ್ಮ ಜೀವನದಲ್ಲಿ ನಮ್ಮ ಮೈಂಡ್ ಮರಿಬೋದು, ಆದರೆ ದೇಹ ಇದನ್ನು ಯಾವುದನ್ನು ಮರೆಯೋದಿಲ್ಲ. ಈ ದೇಹ ಇದನ್ನ ಏನಂತಂದ್ರೆ ಮೆಮೊರಿಯಾಗಿ ಇಟ್ಕೊಂಡು ಲಾಂಗ್ ಟರ್ಮ್ ಇಲ್ನೆಸ್ ಕಾಡಿಸ್ತಾ ಇರುತ್ತೆ, ಸಿಂಪ್ಟಮ್ಸ್ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ಮೆಂಟಲ್ ಫಾಗ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದೆಲ್ಲ ಆಗ್ತಾ ನಮ್ಮ ಜೀವನದಲ್ಲಿ ಗ್ರೋತೇ ಇರೋದಿಲ್ಲ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರೋದಿಲ್ಲ. ಯಾಕಂದ್ರೆ ಸಡನ್ ಆಗಿ ಲಾಸ್ ಆಗುತ್ತೆ. ಸಡನ್ ಆಗಿ ಲಾಸ್ ಆದಾಗ ನಾವು ಫಸ್ಟ್ ಬೈಕೊಳ್ಳೋದೇ ದೇವ್ರನ್ನ. ಎಲ್ಲರೂ ಚೆನ್ನಾಗಿದ್ದಾರೆ, ಅನ್ಯಾಯ ಮಾಡೋರೆಲ್ಲ ಚೆನ್ನಾಗಿದ್ದಾರೆ, ಆದರೆ ನಾನು ಹೀಗಾದೆ ಯಾಕೆ ಅಂತಂದ್ರೆ ನಾವು ಈ ಒಂದು ಜಂಜಾಟದಲ್ಲಿ ನಾವು ಪ್ರೀತಿಸ್ಕೊಳ್ಳೋದೇ ನಾವು ಮರ್ತು ಬಿಟ್ಟಿರ್ತೀವಿ. ಯಾವಾಗ ನಮಗೆ ನಾವು ಅಡ್ರೆಸ್ ಮಾಡ್ಕೊಳ್ಳಲ್ಲ ಅಥವಾ ನಮ್ಮ ಸೋಲ್ಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಕೊಡಲ್ಲ, ಆಬ್ವಿಯಸ್ಲಿ ಅದು ಮಿರರ್ ಥರ ನಮಗೆ ಹಿಟ್ ಮಾಡುತ್ತೆ. ಯಾವಾಗ ಇದು ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕಾಡ್ತಾ ಹೋಗುತ್ತೆ, ಅವಾಗ ನಾವು ಅಡ್ರೆಸ್ ಮಾಡ್ತಾ ಹೋಗ್ಬೇಕು, ಎಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇದೆ. ಓಕೆ, ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಬೌಂಡ್ರಿ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನನಗೆ ತೊಂದರೆ ಆಗ್ತಾ ಇದೆ. ಸೊ ಆ ಟೈಮಲ್ಲಿ ನೀವು ಎದ್ನಿಲ್ಲ ಅಂದರೆ ಈ ಪ್ಯಾಟರ್ನ್ ಖಂಡಿತ ಹೋಗ್ತಾನೆ ಇರುತ್ತೆ. ನಮ್ಮ ಸೋಲ್ ಪರ್ಪಸ್ ಏನಿರುತ್ತೆ ಅಂದರೆ, ಪ್ರತಿಯೊಂದು ಜನ್ಮದಲ್ಲೂ ಇದು ಪಾಠ ಕಲಿತಾ ಹೋಗ್ತಾ ಇರುತ್ತೆ. ಯಾವಾಗ ನಾವು ಪಾಠ ಕಲಿತಾ ಹೋಗ್ತಾ ಇರ್ತೀವಿ, ನಮ್ಮ ಸೋಲ್ ಕೂಡ ಎವಾಲ್ವ್ ಆಗ್ತಾ ಹೋಗುತ್ತೆ. ನಮ್ಮ ಸೋಲ್ ಪರ್ಪಸ್ ಪ್ರತಿಯೊಂದು ಜನ್ಮದಲ್ಲೂ ಇದೇ ಆಗಿರುತ್ತೆ. ನಮ್ಮ ಸೋಲ್ ಪರ್ಪಸ್ ಪಾಠ ಕಲಿಬೇಕು. ಇವಾಗ ನಮ್ಮ ಟೀಚರ್ಸೇ ನೋಡಿ, ಯಾವಾಗ ನಾವು ಪಾಠ ಸರಿಯಾಗಿ ಕಲಿಯಲ್ಲ ಅಥವಾ ಹೋಮ್ವರ್ಕ್ ಸರಿಯಾಗಿ ಮಾಡ್ಕೊಂಡು ಹೋಗಲ್ಲ, ಇವತ್ತು 5 ಟೈಮ್ಸ್ ಇದ್ದಿದ್ದು ನಾಳೆ 10 ಟೈಮ್ಸ್ ಕೊಡ್ತಾರೆ. ಏನಕ್ಕೆ? ನೀನು ಸರಿಯಾಗಿ ಮಾಡಿಲ್ಲ, ನಾಳೆ ನೀಟಾಗಿ ಅದನ್ನು ಮಾಡ್ಕೊಂಡು ಬಾ ಅನ್ನೋ ಒಂದು ಕಾರಣಕ್ಕೋಸ್ಕರ ನಮಗೆ ಹೋಮ್ವರ್ಕ್ ಜಾಸ್ತಿ ಕೊಡ್ತಾರೆ. ಕರ್ಮ ಕೂಡ ಹಾಗೇನೆ. ನಾವು ಈ ಜನ್ಮದಲ್ಲಾಗಲಿ ಅಥವಾ ಹೋದ ಜನ್ಮದಲ್ಲಾಗಲಿ ಅದನ್ನು ನಾವು ಪೂರ್ತಿಯಾಗಿ ಕಲ್ತಿಲ್ಲ ಅಂದರೆ ಮತ್ತೆ ಸೋಲ್ ಅದೇ ಕಾಂಟ್ರಾಕ್ಟ್ ತಗೊಂಡು ಅಥವಾ ಅದೇ ಒಂದು ನೆನಪಲ್ಲಿ ಇಟ್ಕೊಂಡು ಮತ್ತೆ ಈ ಜನ್ಮಕ್ಕೆ ಬರುತ್ತೆ. ಇದೇ ಜನ್ಮದಲ್ಲಿ ಎವಾಲ್ವ್ ಆಗ್ತಾ ನಾವು ಈ ಜನ್ಮದಲ್ಲೂ ಆ ಪಾಠ, ಬೌಂಡ್ರೀಸ್ ಅಥವಾ ಬೇರೆಯವ್ರಿಗೆ ತುಂಬ ಪ್ಲೀಸಿಂಗ್ ಆಗಿರೋದು ಅಥವಾ ನಮ್ಮ ತಾನೇ ಯಾವಾಗ ನಾವು ಮರೆತು ನಾವು ಬೇರೆಯವ್ರಿಗೆ ಅಂತಾನೆ ನಾವು ಜೀವನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಈ ಒಂದು ಲೂಪಲ್ಲಿ ನಾವು ಸಿಕ್ಕಾಕೊಂಡು ಇದನ್ನು ಆಚೆ ಬರೋದಕ್ಕೆ ಆಗೋದಿಲ್ಲ. ಮತ್ತೆ ನಾವು ಮುಂದಿನ ಜನ್ಮದಲ್ಲಿ ಕೂಡ ಇದನ್ನೇ ನಾವು ಕ್ಯಾರಿ ಮಾಡ್ತಾ ಹೋಗ್ತೀವಿ. ನಮ್ಮ ಜೀವನದಲ್ಲಿ ಏನು ಅಂತಂದರೆ, ಪ್ರತಿಯೊಂದು ಜನ್ಮ ಅಂತ ಬಂದಾಗ ಸೋಲ್ ಕಾಂಟ್ರಾಕ್ಟ್ಸ್ ಅಂತ ಇರುತ್ತೆ. ಇವಾಗ ನಾವು ಈ ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವಿ ಅಥವಾ ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವಿ, ಇದನ್ನೆಲ್ಲ ಸೋಲ್ ಕಾಂಟ್ರಾಕ್ಟ್ ಮುಖಾಂತರ ತಗೊಂಡ್ಬರ್ತೀವಿ. ಇದನ್ನೆಲ್ಲ ನಾವು ಆಕಾಶಿಕಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆಕಾಶಿಕ್ ರೆಕಾರ್ಡ್ ರೀಡಿಂಗಲ್ಲಿ ಈ ಒಂದು ಸೋಲ್ ಅಂದರೆ ಏನು, ಇದ್ರ ನಮ್ಮ ಕಾಂಟ್ರಾಕ್ಟ್ ಹೇಗೆ, ಅಥವಾ ಯಾವ ಜನ್ಮದಿಂದ ಒಂದು ನಮ್ಮ ದೇಹದಲ್ಲಿ ಇರುವಂಥ ಸಿಂಪ್ಟಮ್ಸ್ ಬಂದಿರ್ಬೋದು, ಅಥವಾ ನಮ್ಗೆ ಏನು ನೋವು ಆಗ್ತಾ ಇದೆ, ಏನು ಕಾಡ್ತಾ ಇದೆ, ಜೀವನದಲ್ಲಿ ನಾವು ಯಾಕೆ ಪದೇ ಪದೇ ಅನುಭವಿಸಿದ ತೊಂದರೆಗಳನ್ನೇ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದು, ಈ ಒಂದು ಕಾರ್ಮಿಕ್ ಲೆಸನ್ ನಾವು ಏನು ಕಲಿಬೇಕು ಅನ್ನೋದನ್ನ ನಾವು ಈ ಆಕಾಶಿಕಲ್ಲಿ ಕೂಡ ನಾವು ನೋಡ್ಬೋದು. ಸೊ ನಮ್ಮ ಪ್ರತಿಯೊಂದು ಜನ್ಮದಲ್ಲೂ ಒಂದು ಸೋಲ್ ಕಾಂಟ್ರಾಕ್ಟ್ ಅಂತ ಇರುತ್ತೆ. ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಋಣಾನುಬಂಧಗಳನ್ನ ನಾವು ಹೋದ ಜನ್ಮದಿಂದನೇ ತಂದಿರ್ತೀವಿ. ಪಿತೃ ಋಣ ಇರ್ಬೋದು, ದೇವ ಋಣ ಇರ್ಬೋದು, ಅಥವಾ ಭೂಮಿಯ ಋಣ ಇರ್ಬೋದು, ಸ್ತ್ರೀ ಋಣ ಇರ್ಬೋದು, ಎಲ್ಲವನ್ನು ನಾವು ಜನ್ಮಾಂತರಗಳಿಂದ ತಂದಿರ್ತೀವಿ. ಎಲ್ಲಿವರೆಗೆ ಅದು ನಾವು ರಿಸಾಲ್ವ್ ಮಾಡ್ತಾ ಹೋಗೋದಿಲ್ಲ, ಅದು ಮತ್ತೆ ಅದು ಪಾಠ ಕಲಿಸ್ತಾನೆ ಇರುತ್ತೆ. ಮತ್ತೆ ಒಂದು ಸಲ ನಾವು ಪಾಠ ಕಲ್ತಿಲ್ಲ ಅಂತಂದರೆ ಅದು ರಿಟರ್ನ್ ನಮಗೆ 10 ಟೈಮ್ಸ್ ಅಥವಾ 100 ಟೈಮ್ಸ್ ನಮಗೆ ದೊಡ್ಡ ಪಾಠವಾಗಿ ಬರುತ್ತೆ. ಅದಕ್ಕಾಗಿ ನಮ್ಮ ಚಿಕ್ಕ ಸಮಸ್ಯೆಗಳನ್ನ ನಾವು ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ನಮ್ಗೆ ಯಾವಾಗ ನಾವು ಲೂಪಲ್ಲಿ ಸಿಕ್ಕಾಕೊಂಡಿರ್ತೀವಿ ಅಂತ ಗೊತ್ತಾಗತ್ತೆ, ಆವಾಗ ನಾವು ಒಂದು ಮೆಡಿಟೇಟಿವ್ ಸ್ಟೇಟಲ್ಲಿ ಕೂತ್ಕೊಂಡು ನಮ್ಮ ಜೀವನದಲ್ಲಿ ಏನು ಪ್ರಾಬ್ಲಮ್ ನಡೀತಾ ಇದೆ, ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಾರಿಂದ ಸ್ಟಾರ್ಟ್ ಆಯಿತು, ನಾವು ಏನು ಮಾಡ್ತಾ ಇದ್ದೀವಿ ಜೀವನದಲ್ಲಿ ಅಂತ ನಾವು ಅಡ್ರೆಸ್ ಮಾಡ್ತಾ ಹೋಗಬೇಕು. ಅದಕ್ಕಾಗಿ ಇದು ಜರ್ನಲಿಂಗ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ನಾವು ಪ್ರತಿದಿನ ಕೂತ್ಕೊಂಡು ಇವತ್ತಿನ ನನ್ನ ಜೀವನ ಹೇಗಿತ್ತು, ನನಗೇನೋ ಸಮಸ್ಯೆ ಆಯಿತು ಅಂದರೆ ಆ ಸಮಸ್ಯೆಗೆ ಮೂಲ ಕಾರಣ ಏನು, ಅದನ್ನು ನಾನು ಎಲ್ಲಿ ಪರಿಹರಿಸ್ಕೊಂಡ್ರೆ, ನಾನು ಎಲ್ಲಿ ಅಡ್ರೆಸ್ ಮಾಡಿಸಿದ್ರೆ ಅಥವಾ ವ್ಯಾಲಿಡೇಷನ್ ತೊಗೊಂಡ್ರೆ ನನ್ನ ಜೀವನದಲ್ಲಿ ಸರಿ ಹೋಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋತಾ ಹೋದರೆ ಈ ಕಾರ್ಮಿಕ್ ಲೂಪ್ ಅಥವಾ ಲೈಫ್ ಪ್ಯಾಟರ್ನ್ ಲೂಪಿಂದ ನಾವು ಸುಲಭವಾಗಿ ಆಚೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕರ್ಮದ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡ್ತಾ ಹೋದ್ವಿ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.